ನಾಳೆ ಅತ್ಯಂತ ಪವಿತ್ರವಾದ 2026ರ ಜುಲೈ 17 ಆಷಾಢ ಮಾಸದ ಶುಕ್ರವಾರ. ಈ ದಿನವನ್ನು ಮಹಾಲಕ್ಷ್ಮೀ ದೇವಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠ ದಿನವೆಂದು ಪರಿಗಣಿಸಲಾಗುತ್ತದೆ. ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರದಂದು ಭಕ್ತಿಯಿಂದ ಪೂಜೆ ಮಾಡಿದರೆ ಲಕ್ಷ್ಮೀದೇವಿಯ ಅನುಗ್ರಹ ದೊರೆಯುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆಷಾಢ ಶುಕ್ರವಾರದ ಮಹತ್ವ, ಪೂಜೆಗೆ ಶುಭ ಸಮಯ, ಪೂಜೆಗೆ ಬೇಕಾಗುವ ಸಾಮಗ್ರಿಗಳು, ಸಂಪೂರ್ಣ ಪೂಜಾ ವಿಧಾನ, ಹೇಳಬೇಕಾದ ಮಂತ್ರಗಳು, ನೈವೇದ್ಯ, ವ್ರತದ ಫಲಗಳು, ಮಾಡಬಾರದ ತಪ್ಪುಗಳು. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಆಷಾಢ ಶುಕ್ರವಾರದ ಮಹತ್ವ. ಆಷಾಢ ಮಾಸವು ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ. ವಿಶೇಷವಾಗಿ ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನು ಆರಾಧಿಸಿದರೆ ಮನೆಯಲ್ಲಿ ಐಶ್ವರ್ಯ, ಸಂಪತ್ತು, ಆರೋಗ್ಯ ಮತ್ತು ಸಂತೋಷ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಈ ದಿನ ಮನೆ ಸ್ವಚ್ಛವಾಗಿರಬೇಕು. ಪೂಜೆಯ ಸ್ಥಳದಲ್ಲಿ ರಂಗೋಲಿ ಹಾಕಿ ದೀಪ ಬೆಳಗಿಸಿ ಭಕ್ತಿಯಿಂದ ಪೂಜೆ ಮಾಡಿದರೆ ದೇವಿಯ ಕೃಪೆ ಶೀಘ್ರವಾಗಿ ದೊರೆಯುತ್ತದೆ. ಪೂಜೆ ಮಾಡಲು ಶುಭ ಸಮಯ, ಸಾಧ್ಯವಾದರೆ ಬೆಳಿಗ್ಗೆ ಸ್ನಾನ ಮಾಡಿ ಬೆಳಿಗ್ಗೆ 6ರಿಂದ 8:30 ಗಂಟೆಯೊಳಗೆ ಪೂಜೆ ಮಾಡುವುದು ಉತ್ತಮ. ಅದು ಸಾಧ್ಯವಾಗದಿದ್ದರೆ ಸಂಜೆ 6ರಿಂದ 7:30 ಒಳಗೆ ದೀಪ ಹಚ್ಚಿ ಪೂಜೆ ಮಾಡಬಹುದು. ಭಕ್ತಿಯೇ ಮುಖ್ಯ, ಸಮಯಕ್ಕಿಂತ ಶ್ರದ್ಧೆ ಮುಖ್ಯ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಶ್ರೀ ಮಹಾಲಕ್ಷ್ಮಿ ಅಥವಾ ಶ್ರೀ ವಿಷ್ಣುವಿನ ಚಿತ್ರ, ವಿಗ್ರಹ, ಅರಿಶಿಣ ಕುಂಕುಮ, ಚಂದನ, ಅಕ್ಷತೆ, ಹೂಗಳು, ತುಳಸಿ ದಳ, 2 ದೀಪಗಳು, ಎಳ್ಳೆಣ್ಣೆ ಅಥವಾ ತುಪ್ಪ, ಕರ್ಪೂರ, ಅಗರಬತ್ತಿ, ತೆಂಗಿನಕಾಯಿ, ಬಾಳೆಹಣ್ಣು, ಹಾಲು, ಸಕ್ಕರೆ, ಪಂಚಾಮೃತ. ನೈವೇದ್ಯಕ್ಕೆ ಪಾಯಸ ಅಥವಾ ಸಿಹಿ. ಪೂಜಾ ವಿಧಾನ: ಮೊದಲು ಮನೆಯ ಮುಖ್ಯ ಬಾಗಿಲನ್ನು ಸ್ವಚ್ಛಗೊಳಿಸಿ ನಂತರ ಪೂಜಾ ಕೋಣೆಯನ್ನು ಶುಚಿಗೊಳಿಸಿ ರಂಗೋಲಿ ಹಾಕಿ ದೀಪ ಹಚ್ಚಿ ಕಲಶ ಸ್ಥಾಪನೆ ಮಾಡಬಹುದು. ಕಲಶದ ಮೇಲೆ ತೆಂಗಿನಕಾಯಿ ಹಾಗೂ ಮಾವಿನ ಎಲೆಗಳನ್ನು ಇಡಿ ಮಹಾಲಕ್ಷ್ಮಿಯ ದೇವಿಯ ಮುಂದೆ ಹೂಗಳನ್ನು ಅರ್ಪಿಸಿ ಅರಿಶಿಣ ಕುಂಕುಮ ಚಂದನ ಸಮರ್ಪಿಸಿ ನಂತರ ಈ ಮಂತ್ರಗಳನ್ನು 11 ಅಥವಾ 21 ಬಾರಿ ಜಪಿಸಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಅದರ ನಂತರ ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈ ಮಂತ್ರವನ್ನು ಕೂಡ ಭಕ್ತಿಯಿಂದ ಜಪಿಸಿ. ನಂತರ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಅಥವಾ ಕನಕದಾರ ಸ್ತೋತ್ರವನ್ನು ಪಠಿಸಿದರೆ ಇನ್ನೂ ಉತ್ತಮ. ನೈವೇದ್ಯ: ಪಾಯಸ, ಕೇಸರಿಬಾತ್, ಸಕ್ಕರೆ ಪೊಂಗಲ್, ಹಾಲು ಅಥವಾ ಯಾವುದೇ ಸಾತ್ವಿಕ ಸಿಹಿಯನ್ನು ಅರ್ಪಿಸಬಹುದು. ತುಳಸಿ ದಳವನ್ನು ಅರ್ಪಿಸುವ ಮೊದಲು ತೊಳೆದು ಶುದ್ಧವಾಗಿ ಬಳಸಬೇಕು. ಪ್ರದಕ್ಷಿಣೆ: ಪೂಜೆ ಮುಗಿದ ನಂತರ ದೇವಿಯ ಸುತ್ತ 3 ಅಥವಾ 9 ಪ್ರದಕ್ಷಿಣೆ ಮಾಡಿ ಕುಟುಂಬದ ಎಲ್ಲರಿಗೂ ತೀರ್ಥ ಮತ್ತು ಪ್ರಸಾದ ನೀಡಿ. ಈ ದಿನ ಮಾಡಬಹುದಾದ ದಾನಗಳು: ಬಡವರಿಗೆ ಅನ್ನದಾನ, ಮಹಿಳೆಯರಿಗೆ ಅರಿಶಿಣ ಕುಂಕುಮ, ಮಕ್ಕಳಿಗೆ ಹಣ್ಣು, ಗೋಮಾತೆಗೆ ಆಹಾರ, ಪಕ್ಷಿಗಳಿಗೆ ಧಾನ್ಯ. ಇವುಗಳನ್ನು ಮಾಡುವುದರಿಂದ ಪುಣ್ಯ ಹೆಚ್ಚುತ್ತದೆ. ಈ ದಿನ ಮಾಡಬಾರದ ಕೆಲಸಗಳು: ಯಾರೊಂದಿಗೂ ಜಗಳ ಮಾಡಬೇಡಿ, ಸುಳ್ಳು ಮಾತನಾಡಬೇಡಿ, ಮನೆಯ ಸ್ವಚ್ಛತೆಯನ್ನು ನಿರ್ಲಕ್ಷಿಸಬೇಡಿ, ಆಹಾರವನ್ನು ವ್ಯರ್ಥ ಮಾಡಬೇಡಿ, ದೇವರಿಗೆ ಅರ್ಪಿಸುವ ಮೊದಲು ನೈವೇದ್ಯವನ್ನು ತಿನ್ನಬೇಡಿ. ಆಷಾಢ ಶುಕ್ರವಾರದ ಫಲಗಳು: ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದವರಿಗೆ ಮಹಾಲಕ್ಷ್ಮಿಯ ಕೃಪೆ ದೊರೆಯುತ್ತದೆ. ಮನೆಯಲ್ಲಿ ಧನಧಾನ್ಯ ವೃದ್ಧಿಯಾಗುತ್ತದೆ. ಸಾಲದ ತೊಂದರೆ ಕಡಿಮೆಯಾಗಲು ಅನುಗ್ರಹ ಸಿಗುತ್ತದೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚುತ್ತದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿ ಹೆಚ್ಚುತ್ತದೆ. ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಬಹುದು. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಸ್ನೇಹಿತರೆ, ಈ ಆಷಾಢ ಶುಕ್ರವಾರವನ್ನು ಭಕ್ತಿಯಿಂದ ಆಚರಿಸಿ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಎಂದು ಹಾರೈಸುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ.